ನಮಸ್ಕಾರ ವೀಕ್ಷಕರೇ. ಮನುಷ್ಯನು ಆರೋಗ್ಯವಂತನಾಗಿರಲು ಸ್ವಚ್ಛವಾದ ನೀರು, ಗಾಳಿ, ಆಹಾರ ಮತ್ತು ವ್ಯಾಯಾಮ ಎಷ್ಟು ಮುಖ್ಯವೋ ನಿದ್ರೆಯೂ ಸಹ ಅಷ್ಟೇ ಮುಖ್ಯ. ನಮಗೆ ನಿದ್ರೆ ಎಂಬುದು ಪ್ರತಿದಿನ ಸಂಪೂರ್ಣವಾಗಿ ಬರುತ್ತಿದ್ದರೆ ನಮ್ಮ ಆರೋಗ್ಯವು ಪರಿಪೂರ್ಣವಾಗಿರುತ್ತದೆ, ದೇಹವು ಫಿಟ್ ಆಗಿರುತ್ತದೆ. ಮಿತಿಮೀರಿದ ತೂಕ ಅಥವಾ ಸ್ಥೂಲಕಾಯ ಅನಾರೋಗ್ಯಕ್ಕೆ ಮೂಲ ಕಾರಣವಾಗಿದೆ. ಸ್ಥೂಲಕಾಯಕ್ಕೆ ಮುಖ್ಯ ಕಾರಣ 1. ಸಿಹಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು. 2. ಉಪ್ಪನ್ನು ಅತಿಯಾಗಿ ಸೇವಿಸುವುದು. 3. ಜೀರ್ಣಕ್ಕೆ ಭಾರವಾದ, ಶೀತವಾದ ಹಾಗೂ ಹೆಚ್ಚು ಜಿಡ್ಡಿರುವ ಆಹಾರ ಸೇವನೆ ಮಾಡುವುದು. 4. ಮಿತಿಮೀರಿದ ಆಹಾರ ಸೇವನೆ ಮಾಡುವುದು. 5. ಪೋಷಕಾಂಶಗಳು ಅಧಿಕವಾಗಿರುವ ಆಹಾರ ಸೇವನೆ ಮಾಡುವುದು. 6. ವ್ಯಾಯಾಮ ಮಾಡದೇ ಇರುವುದು. 7. ಮಾನಸಿಕ ದುಡಿಮೆ ಇಲ್ಲದಿರುವುದು. ಕಡಿಮೆ ಕೊಬ್ಬಿನ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಒಳ್ಳೆಯದು. ಗೋಧಿ, ಜೋಳ, ಮುಸುಕಿನ ಜೋಳ, ಕಡಲೆ ಹಿಟ್ಟು, ಹುರುಳಿಕಾಳು, ಹೆಸರುಕಾಳು, ಸೊಪ್ಪು, ಹಾಗಲಕಾಯಿ, ಮೂಲಂಗಿ, ಕ್ಯಾರೆಟ್, ಕೊತ್ತಂಬರಿ, ನುಗ್ಗೆಕಾಯಿ, ಸ್ಟ್ರಾಬೆರಿ, ಪರಂಗಿ ಹಣ್ಣು, ಟೊಮೆಟೊ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು. ಇವುಗಳಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತದೆ. ಅಗತ್ಯಕ್ಕಿಂತ ಕಡಿಮೆ ಊಟ ಮಾಡುವುದು ಹಾಗೂ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಜಾಸ್ತಿ ತಿನ್ನುವುದು ಒಳ್ಳೆಯದು. ನಿಮ್ಮ ದೇಹದ ಬೊಜ್ಜು ಕಡಿಮೆಯಾಗಿ ಬಾಡಿ ಫಿಟ್ ಆಗಿರಬೇಕೆಂದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಸ್ನೇಹಿತರೆ, ಈಗಾಗಲೇ ನನ್ನ ಹೊಸ ಇ-ಬುಕ್ ಬಿಡುಗಡೆಯಾಗಿದೆ. ಅದರಲ್ಲಿ 7 ದಿನಗಳಲ್ಲಿ ತೂಕ ಕಡಿಮೆ ಮಾಡುವ ಸುಲಭ ರಹಸ್ಯ ಅಡಗಿದೆ. ಯಾವ ದಿನ ಯಾವ ಫುಡ್ ತೆಗೆದುಕೊಳ್ಳಬೇಕು, ಏನು ಮಾಡಬೇಕು, ಜಿಮ್ ಮಾಡಬೇಕಾ ಬೇಡವಾ, ವ್ಯಾಯಾಮ ಎಷ್ಟು ಮಾಡಬೇಕು ಎಲ್ಲನೂ ಇದೆ. ಜಿಮ್ ಹೋಗದೆ, ಹೆಚ್ಚು ಖರ್ಚು ಮಾಡದೆ, ಮನೆಯಲ್ಲೇ ನ್ಯಾಚುರಲ್ ವಿಧಾನಗಳಿಂದ ತೂಕ ಕಡಿಮೆ ಮಾಡಿಕೊಳ್ಳುವ ವಿಧಾನ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈಗಲೇ ಬುಕ್ ಮಾಡಿ ಆಫರ್ ಪಡೆದುಕೊಳ್ಳಿ. ಸ್ನೇಹಿತರೆ, ಮೊದಲು ಬುಕ್ ಮಾಡಿದ 15 ಮಂದಿಗೆ ಆಫರ್ ಇದೆ. 250 ರೂಪಾಯಿ ಬುಕ್ಕನ್ನು ಕೇವಲ 99 ರೂಪಾಯಿಗೆ ಕೊಡುತ್ತೇವೆ. ಈಗಲೇ ಬುಕ್ ಮಾಡಿ. ವಾಟ್ಸಪ್ ನಂಬರ್ 7411015691. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಆರ್ಡರ್ ಮಾಡಿಕೊಳ್ಳಿ. 99 ರೂಪಾಯಿ ಪೇ ಮಾಡಿ ಇದನ್ನು ನೀವು ಮೊಬೈಲಲ್ಲೇ ಓದಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ಪುಸ್ತಕನ ಆದಷ್ಟು ಶೇರ್ ಮಾಡಿ.